ಚೆನ್ನಾಗಿ ಇರುತ್ತಾಳೆ ಎಂದ ಭಾಮೈದ ಕ್ಷಣಾರ್ಧದಲ್ಲೇ ಕತ್ತು ಕೊಯ್ದುಕೊಂಡು ವ್ಯಕ್ತಿ ಆತ್ಮಹತ್ಯೆ. ಬೆಳಗಾವಿ ಜಿಲ್ಲೆಯ ಹೊನ್ನಿಹಾಳ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಕುಡಿದ ನಶೆಯಲ್ಲಿ ಪತ್ನಿ ಹಾಗೂ ಭಾಮೈದನ ಕಣ್ಣೆದುರೇ ಕತ್ತು ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಆಘಾತಕಾರಿ ಘಟನೆ ನಡೆದಿದೆ. 34 ವರ್ಷದ ಮಲ್ಲಪ್ಪ ಕಡುಬುಗೋಳ ತನ್ನ ಕತ್ತನ್ನು ತಾನೇ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಕಳೆದ ದಿನ ಮಲ್ಲಪ್ಪ ಅಕ್ಕಿ ಮಾರಿ ಬಂದ ಹಣದಲ್ಲಿ ಸಾರಾಯಿ ಕುಡಿದು ಮನೆಗೆ ಬಂದಿದ್ದ. ರಾತ್ರಿ ಇಡೀ ಹೆಂಡತಿ ರೇಖಾ ಜೊತೆಗೆ ಗಲಾಟೆ ಮಾಡಿ ಹಲ್ಲೆ ಸಹ ಮಾಡಿದ್ದ. ಬಳಿಕ ರೇಖಾ ತನ್ನ ಸಹೋದರನನ್ನ ಕರೆಸಿ ಪತಿಗೆ ಬುದ್ಧಿ ಹೇಳಿಸಿದ್ದಾಳೆ. ಈ ವೇಳೆ ಭಾಮೈದ ಹಾಗೂ ವ್ಯಕ್ತಿಯ ನಡುವೆ ಜಗಳ ಏರ್ಪಟ್ಟು ಒಬ್ಬರಿಗೊಬ್ಬರು ಕೊಲೆ ಬೆದರಿಕೆ ಹಾಕಿದ್ದಾರೆ. ನೀನು ಸತ್ತರೆ ನನ್ನ ಅಕ್ಕ ಚೆನ್ನಾಗಿರುತ್ತಾಳೆ ಎಂದು ಭಾಮೈದ ಮಲ್ಲಿಕಾರ್ಜುನ ಹೇಳಿದ್ದಾನೆ. ಅದೇ ಕ್ಷಣ ಮಲ್ಲಪ್ಪ ಕುಡಿದ ನಶೆಯಲ್ಲಿಯೇ ಪತ್ನಿ ಹಾಗೂ ಭಾಮೈದನ ಕಣ್ಣೆದುರೇ ತನ್ನ ಕತ್ತು ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಲ್ಲಪ್ಪ ಕಣ್ಣೆದುರೇ ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣ ಮಲ್ಲಿಕಾರ್ಜುನ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆ ಬಗ್ಗೆ ಭಾಮೈದ ಮಲ್ಲಿಕಾರ್ಜುನನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲಿಸಿಕೊಂಡು ಮಲ್ಲಿಕಾರ್ಜುನನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನೀವು ಯಾರು ಇವರು ಕೆಲ್ಸಕ್ಕೆ ಹೋಗ್ತಾರ್ರಿ. ಇಲ್ಲಿ ಶಾಲೆ ಇದ್ದ ಅವ ಹುಡುಗ ಹೆಂಗಿದ್ದ ಮತ್ತೆ ಯಾಕೆ ಹಂಗ ಮಾಡ್ಕೊಂಡ? ಎಷ್ಟು ಏಜ್ ಅವನು? ಎಷ್ಟು ವಯಸ್ಸಿಗೆ ವಯಸ್ಸು ಗೊತ್ತಿಲ್ಲ. ವಯಸ್ಸು ಎಷ್ಟು? ಮೂರು ಹುಡುಗರು ಅವು. ಗಂಡ ಹುಡುಗರು ಅಟ್ಟೆ ಹೆಣ್ಣು ಹುಡುಗರು ಗಂಡ ಮತ್ತೆ ಯಾಕೆ ಹಂಗ ಮಾಡ್ಕೊತಿದ್ದ? ಹಂಗಂದ್ರೆ ಏನ್ ಗೊತ್ತಾಗೋದು ಹೇಳ, ನಮಗೇನು ಗೊತ್ತಾಗೋದು? ಇವ್ರು ದುಡ್ಡು ತಂದು ಹಾಕಿದಲ್ಲ ತಿಳ್ಕೊಂತ ಈಗ ಅವ ಮಾಡ್ಕೊಂಡ